ಇದು ಎಂತ ಇದು ಹೇರಿದ್ರು, ಯಾವುದು ಕರ್ಫ್ಯೂ ಹೇರಿದ್ರು. ಅವ್ರು ಸುಮಾರು ಜನವನ್ನು ಜೈಲಿಗೆ ಕೊಂಡೋದ್ರು, ಬಳ್ಳಾರಿ ಜೈಲಿಗೆ ಕೊಂಡೋದ್ರು. ಆಗ ನನಗೆ ಎಂಥ ಖುಷಿ ಅಂತ ಹೇಳಿದರೆ, ನಾನು ಒಬ್ಬನೇ ಕೋರ್ಟ್ ರೋಡಲ್ಲಿ ಈ ಬದಿಯಿಂದ ಆ ಬದಿವರೆಗೆ ಹೋಗಿ ಕಲೆಕ್ಷನ್ ಮಾಡಿದ್ದೆ. ಒಂದು 60-70 ಸಾವಿರ ರೂಪಾಯಿ ಕಲೆಕ್ಷನ್ ಆಗಿತ್ತು. ಅಷ್ಟು ನೋಡಿ, ಅಷ್ಟು ಪ್ರೀತಿಯಲ್ಲಿ ಕೊಟ್ಟಿದ್ದೆ. ಮತ್ತು ಚಂದ್ರ ಕಾರ್ ಮಾಡಿ ಅಲ್ಲಿ ಹೋದರು ಅಲ್ವಾ, ಬಳ್ಳಾರಿ ಮತ್ತು ಯಾರು ರಾಜೇಶ್ ಇಬ್ಬರು ಅಲ್ಲಿ ಹೋಗಿ ಅವರಿಗೆ ಟೂತ್ ಬ್ರಷ್, ಪೇಸ್ಟ್, ಮುಂಡು ಎಲ್ಲ ತಗೊಂಡು ಕೊಟ್ಟು. ಇಲ್ಲದಿರೋ ಅದೇ ಇಲ್ಲ, ಸುಟ್ಟದಲ್ಲಿ ಇದು ಉಟ್ಟ ಬಟ್ಟೆಯಲ್ಲಿ ಎಂತೆಲ್ಲ ಆಗಿತ್ತು. ಇದನ್ನೆಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ಈಗಿನ ಮಕ್ಕಳಿಗೆ ಜೀವನದಲ್ಲಿ ಈಗಿನ ಮಕ್ಕಳಿಗೆ ಜೈ ಶ್ರೀರಾಮ್ ಅಂತ ಹೇಳಿದರೆ BJP ಅಂತ, ಇದು ಹಿಂದುತ್ವ ಅಂತ. ಹಿಂದುತ್ವ ಅದಲ್ಲ, ನಾವು ಅದು ಕಷ್ಟಪಟ್ಟದ್ದು ಹಿಂದುತ್ವ. ಆ ಹಿಂದುತ್ವವನ್ನು ಇವತ್ತು ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ನಾವೇ ದೊಡ್ಡ ಜನ ಅಂತ ಹೇಳ್ತಾರೆ. ಅದು ಹಾಗೆಲ್ಲ. ಜೈ ಶ್ರೀರಾಮ್ ಅಂತೇಳಿ ಹೀಗೆ ಇದನ್ನು ಕೇಸರಿ ಬಟ್ಟೆಯನ್ನು ಸುತ್ತಿದ ಕೂಡಲೇ, ಹೀಗೆ ಮಾಡಿದ ಕೂಡಲೇ ಹಿಂದುತ್ವ ಆಗಲಿಲ್ಲ. ಹಿಂದುತ್ವಕ್ಕೆ ತ್ಯಾಗ ಬೇಕು, ಸರ್ವಸ್ವವನ್ನು ದಾನ ಮಾಡುವುದು ಇರಬೇಕು, ಮತ್ತು ದೇಶದ ಮೇಲೆ ಭಕ್ತಿ ಬೇಕು, ದೇವರ ಮೇಲೆ ಭಕ್ತಿ ಬೇಕು, ಮತ್ತು ಲೀಡರ್ಸ್ ಹೇಳಿದಾಗ ಕೇಳಬೇಕು. ಅದು ಮುಖ್ಯ. ಮೊದಲೆಲ್ಲ ಒಂದು ಇಲೆಕ್ಷನ್ ನಿಲ್ಲೋದು ಅಂತ ಹೇಳಿದರೆ ಒತ್ತಾಯ ಮಾಡಿ ನಿಲ್ಲಿಸು. ಈಗ ಆಗಲ್ಲ, ಈಗ ಜಗಳ. ನಿನ್ನೆ ರಾತ್ರಿ ಕೂಡ ಇಲ್ಲಿ ಬಂದಿದ್ದರು, ನಮಗೆ ಸೀಟ್ ಕೊಡಬೇಕು ಅಂತೇಳಿ ಹೇಳಲಿಕ್ಕೆ ಬಂದಿದ್ದರು. ನಾನು ಎಣಿಸೋದು ಇದು ಯಾವ ಕರ್ಮ ಅಂತ. ನಮಗೆ ಅಂಥ ಅಭ್ಯಾಸಗಳಿಲ್ಲ, ನಮಗೆ ಸೀಟ್ ಕೊಡಬೇಕು, ನಾವು ಇದಕ್ಕೆ ಕೋಆಪರೇಟಿವ್ ಸೊಸೈಟಿ ನಿಲ್ತೇವೆ, ನಮ್ಗೆ ಕೊಡಬೇಕು ಅಂತೇಳಿ ಕೇಳುವಾಗ ಈಗ ಸ್ವಾರ್ಥ ಜಾಸ್ತಿ ಆಗಿದೆ. ಸ್ವಾರ್ಥವನ್ನು ಸಂಪೂರ್ಣವಾಗಿ ಬಿಡಬೇಕು. ವಾಜಪೇಯಿ ಅವರು ನೋಡಿ 23 ಪಾರ್ಟಿಗಳಿದ್ದು ಒಂದು ಚೂರಾದರೂ ಕಡಿಬಿಡಿ ಆಗಿದೆ, ಏನಾಗಲಿಲ್ಲ. 23 ಪಾರ್ಟಿಯವರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಕಂಡೋಗಿ 5 ವರ್ಷಗಳ ಕಾಲ, 7 ವರ್ಷಗಳ ಕಾಲ ಒಳ್ಳೆ ಆಡಳಿತವನ್ನು ಮಾಡಿದರು. ಅದನ್ನು ನಾವು ಸ್ಮರಿಸ್ಕೊಳ್ತೇವೆ. ಅಷ್ಟು ಅಡ್ಜಸ್ಟ್ಮೆಂಟ್ ಅವರು ನೋಡಿ. ಅವರು ಗುಜರಾತ್ ಗಲಾಟೆ ಆದಾಗ ಏನು ಹೇಳಿದರು, ಇವರ ಮೋದಿ ಹತ್ರ ಏನು ಹೇಳಿದರು, ರಾಜ್ ಧರ್ಮಕ್ಕೋ ಪಾಲನೆ ಕರೋ ಅಂತ ಹೇಳಿ ನೋಡಿ. ಅದು ಸತ್ಯ, ನ್ಯಾಯ ಇದೆಲ್ಲ ನಾವು ಇವತ್ತು ವಾಜಪೇಯಿಯನ್ನು ನೆನೆಸ್ಕೊಳ್ತೇವೆ. ಅವರು ಅಷ್ಟು ಒಂದು ಸೀದಾ ಜನ. ಅವರ ಭಾಷಣ ಅವರದ್ದು ಉಂಟಲ್ಲ, ಸೂಪರ್. ಅವರು ಆ ಭಾಷಣ ಯಾರಿಗೂ ಸಾಧ್ಯ ಇಲ್ಲ. ಮೋದಿಯವರು ಭಾಷಣ ಮಾಡ್ತಾರೆ, ಆದರೆ ಮೋದಿಯವರದ್ದು ಅದು ಸಬ್ಜೆಕ್ಟ್ ಓರಿಯೆಂಟೆಡ್ ಮತ್ತಿದ್ದು. ಬಟ್ ಇವರದ್ದು ಹಾಗೆಲ್ಲ ವೆರಿ ಇಂಟ್ರೆಸ್ಟಿಂಗ್, ಕೇಳೋಕ್ಕೆ ಭಾರಿ ಸಂತೋಷ, ಖುಷಿ ಆಗ್ತದೆ. ಅಷ್ಟು ಒಳ್ಳೆ ಭಾಷಣ. ಅಂಥ ಮುತ್ಸದಿ ಇನ್ನೂ ನಮಗೆ ಇರ್ತಿದ್ರೆ ಒಳ್ಳೆಯದಿತ್ತು. ಆದರೆ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ಅವರ ನೆನಪು ಮಾತ್ರ ಈಗ. ಆದ್ದರಿಂದ ನಾವು ಅವರ ಸ್ಟೆಪ್ಪಿನಲ್ಲಿ ಮುಂದೆ ಹೋಗಬೇಕು ಅಂತೇಳಿ ನಾನು ಹೇಳಿ, ನಾವೆಲ್ಲರೂ ತ್ಯಾಗ ಮಾಡಿ ಪಾರ್ಟಿಯನ್ನು ಪುನಃ ಕಟ್ಟಬೇಕು, ಪಾರ್ಟಿಯನ್ನು ಇದು ಮಾಡಬೇಕು ಅಂತ ಹೇಳುವಂಥ ಒಂದು ಬಂದಿದ್ದೇನೆ, ಆಲೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಒಂದು ಸಣ್ಣ ಇದಕ್ಕೆ ಒಂದು ಪರಿಹಾರ ಏನು ಅಂತ ಹೇಳಿದರೆ, ಒಂದು ಸುದರ್ಶನ ಹೋಮ ಮಾಡಬೇಕು ಅಂತೇಳಿ ಒಬ್ಬರು ಹೇಳಿದ್ದಾರೆ. ಸುದರ್ಶನ ಹೋಮ ಮಾಡಬೇಕು. ಆಫೀಸ್ನಲ್ಲಿ ಏನೂ ಇದಿಲ್ಲ, ಅಂಥದ್ದು ಶಕ್ತಿ ಕಳೆ ಇಲ್ಲ, ಶಕ್ತಿ ಇಲ್ಲ, ಯಾವುದು ಸುದರ್ಶನ ಹೋಮ ಮಾಡಬೇಕು. ಆಮೇಲೆ ಒಂದು ದುರ್ಗಾ ನಮಸ್ಕಾರ 2 ಮಾಡಿ ಆಫೀಸಿಗೆ ಶಕ್ತಿಯನ್ನು ತುಂಬಬೇಕು. ಪಂಚವಟಿಯಲ್ಲಿ ಶಕ್ತಿ ಉಂಟಂತೆ, ಇಲ್ಲಿ ಶಕ್ತಿ ಇಲ್ಲ. ಆಫೀಸ್ನಲ್ಲಿ ಶಕ್ತಿ ಇಲ್ಲ. ಯಾಕಂತೇಳಿದರೆ ಎಲ್ಲ ನಮ್ಮ ಬೇರೆ ಪಾರ್ಟಿಯಿಂದ ಬಂದವರನ್ನು ನಾವು ಮಣೆ ಹಾಕಿ ದೊಡ್ಡ ಸಂಗತಿ ಮಾಡಿದ್ದೀವಿ. ಅದೇ ನಮ್ಮ ತಪ್ಪು. ಏನು ಹೇಳಿ, ನಮ್ಮ ದೊಡ್ಡ ಬ್ಲಂಡರ್ ಏನು ಅಂತ ಹೇಳಿದರೆ, ಬೇರೆ ಪಾರ್ಟಿಯಿಂದ ಕಾಂಗ್ರೆಸ್ಸಿಂದೆಲ್ಲ ಬಂದವರಿಗೆ ನಾವು ಮಣೆ ಹಾಕಿ ಅವರನ್ನು ದೊಡ್ಡ ಜನ ಮಾಡಿ, ನಮ್ಮಲ್ಲೇ ಇರುವಂಥ ಮಾಣಿಕ್ಯಗಳಿದ್ದಾರೆ ಅವರನ್ನು ನಾವು ಯೂಸ್ ಮಾಡಿ. ಈ ಗೋಪಾಲನೆಲ್ಲ ಅಧ್ಯಕ್ಷ ಆಗಿರುವಾಗ ಎಷ್ಟು ಫೀಲ್ಡಿಗೆ ಹೋಗ್ತಿದ್ವಿ, ಎಷ್ಟು ಇದು ಮಾಡ್ತಿದ್ವಿ. ನಮಗೆ ಆವಾಗ ಲೀಡ್ ಬಂದಿತ್ತು. ಯಾವುದು ಟೌನ್ನಲ್ಲಿ ಯಾವ ಕಾಲದಲ್ಲೂ ಲೀಡ್ ಬಂದಿತ್ತು. ಹಾಗೆ ಜೀವನವರು ಕೂಡ
ತುಂಬ ಜನರಿಗೆ ಉಪಕಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಲೂ ಮಾಡ್ತಾರೆ, ಸಂತೋಷ ಎಲ್ಲ ಮಾಡ್ತಾರೆ. ಆದರೆ ಹೆಚ್ಚಿನವರು ಸ್ವಾರ್ಥದಲ್ಲೇ ಇದ್ದಾರೆ. ಅದು ಬಿಟ್ಟು ನಾವು ಚಳಿ ಬಿಟ್ಟು ನಾವು ಪಾರ್ಟಿಯನ್ನು ಪುನಃ ಕಟ್ಟಬೇಕು ಮತ್ತು BJP ಯಾವಾಗಲೂ ಮೇಲೆ ಬಂದರೆ ಮಾತ್ರ ಈ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಉಳಿತದೆ. ಇಲ್ಲದಿದ್ದರೆ ನಮ್ಮ ದೇಶ ಅಫ್ಘಾನಿಸ್ತಾನ್, ನಿನ್ನೆ ಇವರು ಹೇಳಿದ್ರಲ್ಲ, ಜಗದೀಶ್ ಕಾರಂತರ ಹೇಳಿದರು, ನಮ್ಮ ದೇಶ ಇನ್ನೊಂದು ಇಸ್ಲಾಮಿಕ್ ರಾಷ್ಟ್ರ ಆಗಿ ಇಲ್ಲಿ ಹೆಂಗಸರೆಲ್ಲ ಬುರ್ಕ ಹಾಕೊಂಡು ತಿರುಗಾಡುವಂಥ ಪರಿಸ್ಥಿತಿ ಬರ್ಬೋದು. ಅಂಥದ್ದು ಬರೋದು ಬೇಡ ಅಂತೇಳಿ ದೇವರಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನ ಭವಂತು ಅಂತೇಳಿ ನನ್ನ ಎರಡು ಮಾತನ್ನು. ಜೈ ಹಿಂದ್. ದೈವ ಸಹಾಯ ಬೇಕು ನಮಗೆ. ಇಲ್ಲಿ ದಾರಿ ತಪ್ಪಿದ ಮಕ್ಕಳು ತುಂಬ ಇದ್ದಾರೆ, ಎಲ್ಲ ದಾರಿ ತಪ್ಪಿದವರು. ಅವರಿಗೆ ಹಿಂದಿನ ಐಡಿಯಾ ಎಲ್ಲ ಗೊತ್ತಿಲ್ಲ. ಮೊದಲವರು ಎಷ್ಟು ಪೆಟ್ಟು ತಿಂದಿದ್ದಾರೆ, ಹೊಟ್ಟೆಗಿಲ್ಲದೆ ಫೀಲ್ಡ್ ಮಾಡಿದ್ದಾರೆ, ನೀರು ಸಹ ಕೊಡೋರು ಇರಲಿಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯಲ್ಲಿ ಕೂಡ ಕಿಸೆಯಲ್ಲಿ ದುಡ್ಡು ಇಲ್ಲದಿದ್ದರೂ ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಪಕ್ಷವನ್ನು ಗೆಲ್ಲಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ವಿಶೇಷ ಅದು. ಇವತ್ತಿನ ಹಾಗೆ ನಮಗೆ ದುಡ್ಡು ಆಗಬೇಕು, ಕಾಫಿ ಕುಡಿಬೇಕು, ತಿಂಡಿ ತಿನ್ನಬೇಕು, ದಿನಕ್ಕೆ ಇಷ್ಟು ಸಂಬಳ ಕೊಡಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಆಗಿರಲಿಲ್ಲ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಎಷ್ಟು ಆತ್ಮೀಯವಾಗಿ ಒಬ್ಬರಿಗೊಬ್ಬರು ಎಷ್ಟು ಆತ್ಮೀಯವಾಗಿ ಇರ್ತಿದ್ರು ಅಂತೇಳಿ ಹೇಳುವಂಥ ಒಂದು ವಿಷಯ. ಪ್ರತಿಯೊಬ್ಬರು ನಮ್ಮ BJP ಅವರನ್ನು ನೋಡಿದ ಕೂಡಲೇ ನಮಗೆ ಭಾರಿ ಪ್ರೀತಿ. ನಾವು ಆಲಿಂಗನ ಮಾಡೋದು ಅಷ್ಟು ಪ್ರೀತಿ ಒಬ್ಬರಿಗೆ. ಈಗಾಗಲ್ಲ, ಈಗ ಒಬ್ಬನ ಕಾಲನ್ನು ಎಳೆಯುವುದು ಹೇಗೆ, ಅವನನ್ನು ಮಲಗಿಸುವುದು ಹೇಗೆ, ಇದೇ ಇತ್ತು. ಹಾಗೆ ಇರಲಿಲ್ಲ. ಎಲ್ಲರೂ ಒಬ್ಬರಿಗೊಬ್ಬರು ತುಂಬ ಪ್ರೀತಿಯಿಂದ ಇದ್ದರು. ಅದೊಂದು ವಿಶೇಷ. ಯಾಕಂತ ಹೇಳಿದರೆ ಅದೇ ನಮಗೆ ಒಂದು ಗೆಲುವಿಗೆ ಸೋಪಾನ ಆಯಿತು. ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಆಗ ಪೊಲೀಸ್ನವರು ಮೈಕ್ ಹಾಕಬಾರ್ದು ಹಾಗೆ ಅಂತೇಳಿ ನಮಗೆ ಪ್ರತಿ ಸ್ಟೆಪ್ನಲ್ಲೂ ಪೊಲೀಸ್ನವರು ನಮಗೆ ಅಡ್ಡ ಬರ್ತಿದ್ರು, ನಮಗೆ ಉಪದ್ರ ಕೊಡ್ತಿದ್ರು. ಆಗ ರಾಜೇಶ್ ಬನ್ನೂರ್ನವರು ನೆನಪುಂಡು ನನಗೆ. ಅವರು ಒಂದು ದಿವಸ ಆ ಶೇಖರಪ್ಪನಿಗೆ ಹಿಂಗೆ ಗಟ್ಸಿದ್ರೆ ನೋಡೋಣ, ಅರೆಸ್ಟ್ ಮಾಡಿ ನೋಡ ಅಂತೇಳಿ ಅವನಿಗೆ ಚಾರ್ಜ್ ಮಾಡಿ ಅವನನ್ನು ಗಲಾಟೆ ಮಾಡಿ ಚಪ್ಪೆ ಆದ. ಇವರ ರಾಜೇಶ್ ಬನ್ನೂರಿದ್ದ ಗಲಾಟೆಗೆ ಚಪ್ಪೆ ಆಗಿವರು. ಅಂಥ ಒಂದು ಸಾಹಸ ಎಲ್ಲರ ಹತ್ರ ಇತ್ತು. ಎಲ್ಲರ ಕೂಡ ಯಾವುದಕ್ಕೂ ಹೆದರುವಂಥ ಪರಿಸ್ಥಿತಿ ಇಲ್ಲ. ಅಂಥ ಪರಿಸ್ಥಿತಿ ಆಗ ಇತ್ತು. ಆಗ ನಮಗೆ ಧೈರ್ಯ ಕೊಟ್ಟವರು ನೀವೇನು ಬೇಕಾದ್ರೆ ಹೇಳಿ, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಇವತ್ತಿಗೂ ಹೇಳ್ತೇನೆ, ನನ್ನ ಗುರು ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಆ ಟೈಮ್ನಲ್ಲಿ ನಮಗೆ ಒಂದು ಧೈರ್ಯ ತುಂಬಿದ್ದು ನಮಗೆ ಅಷ್ಟವರಿಗೆ ಪೊಲಿಟಿಕ್ಸ್ ಅಂದರೆ ಏನು ಗೊತ್ತಿಲ್ಲ. ಅವರ ಒಂದು ಧೈರ್ಯದ ಮಾತಿನಿಂದ ನಾವು ಆಗ ನಾನು 2 ಗಂಟೆ ರಾತ್ರಿಗೆಲ್ಲ ಬರ್ತಾಯಿದ್ದೆ. ನೆರಿಮುಗೇರಿನಿಂದ 3 ಗಂಟೆಗೆಲ್ಲ ಬರ್ತಾಯಿದ್ದೆ ಕಾರ್ನಲ್ಲಿ ಒಬ್ಬನೇ. ಎಲ್ಲರೂ ಹೇಳ್ತೀನಿ, ಒಬ್ಬನೇ ಹೋಗಬೇಡ, ನನಗೆ ಧೈರ್ಯ ಇತ್ತು. ನನಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ನಾನು ಹೇಳುವಂಥ ಒಂದು ಧೈರ್ಯ. ಅಂಥ ಒಂದು ಸಂದರ್ಭ ಅದು ಭಾರಿ ಒಂದು ವಿಶಿಷ್ಟವಾದ ಟೈಮ್ ಅದು. ಆ ಟೈಮ್ನಲ್ಲಿ ನಾವು ಹೇಗೆ ಮಾಡಿದ್ದೇವೆ, ಹೇಗೆ ಬಂದಿದ್ದೇವೆ ಅಂತ ಹೇಳುವಂಥ ಒಂದು ಕಲ್ಪನೆ ಕೂಡ ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರೂ ಇದಿರಲಿಲ್ಲ, ಎಲ್ಲರೂ ಒಬ್ಬರಿಗೊಬ್ಬರು ಪ್ರೀತಿಯಲ್ಲಿದ್ದರು, ಭಾರಿ ಅನ್ಯೋನ್ಯ ಆಗಿದ್ದರು. ಅದು ಮುಖ್ಯ. ನಾವು ಬೂತ್ಗಳು ಹಾಕುವಾಗಲೂ ಹಾಗೆ ಎಷ್ಟು ಕಷ್ಟದಲ್ಲಿ ಬೂತ್ ಹಾಕ್ತಿದ್ದೇವೆ ಅಂತ ಹೇಳಿದರೆ, ಬೂತಿಗೆ ಕೂತ್ಕೊಳ್ಳಿಕ್ಕೆ ಜನ ಇಲ್ಲ. ನಮಗೆ ನೆನಪುಂಟು ಗೋಳಿ ತೊಟ್ಟು ಬೂತ್ ಅಂತ ಇವರು ಹೇಳಿದರು. ಆ ಬದಿ ಕಾರ್ನವ್ರನ್ನ ಅದು. ನಾನು ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋಗ್ತಿದ್ದೆ. ಬೆಳಿಗ್ಗೆ ಎದ್ದು 7 ಗಂಟೆಗೆ ನಾನು ಸೀದಾ ಅಲ್ಲಿಗೆ ಹೋಗ್ತಿದ್ದೆ. ಯಾಕಂದರೆ ಅಲ್ಲಿ ಒಬ್ಬ ಅಪ್ಪು ಮಾದಿಗ ಅಂತ ಒಬ್ಬ ಇದ್ದ, ನಮ್ಮ ವರ್ಕರ್. ಒಬ್ಬನೇ ನಮಗೆ ವರ್ಕರ್ ಇದ್ದ.
ಅವ ಮತ್ತು ಇನ್ನೊಬ್ಬರು ಪೂಜಾರಿ ಇದ್ದರು, ಅವರಿಬ್ಬರೇ ಇದ್ದರು. ಮತ್ತೆಲ್ಲ ಮುಸ್ಲಿಮ್ಸ್ ಅವನಿಗೆ ಹೊಡಿತಾ ಇದ್ದರು. ಅದಕ್ಕೆ ಅವನಿಗೆ ಹೊಡಿಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ನಾನು ಅಲ್ಲಿಗೆ ಬೆಳಿಗ್ಗೆ ಹೋಗುವಾಗ ಇವರು ಪ್ರವೀಣ್ ಬಾಬನನ್ನೊಟ್ಟಿಗೆ ಕಳಿಸ್ತಿದ್ರು ನನ್ನ ಧೈರ್ಯಕ್ಕೆ, ನನಗೇನು ಮಾಡೋದಾಗಿ ಮಾಡಿ. ನಾವು ಅಲ್ಲಿ ಹೋಗಿ ಅವ ಒಂದು ಇದಿಡ್ಕೊಂಡು ಈಗ ನೆಲದಲ್ಲಿ ಕೂತ್ಕೊಳ್ತಿದ್ದ. ಅವನಿಗೆ ಕುರ್ಚಿ ಇಲ್ಲ, ಮೇಜಿಲ್ಲ. ಅವ ಸುಣ್ಣ ಬೇಯಿಸಿ ಜೀವನ ಮಾಡೋದು, ಸುಣ್ಣ ಬೇಯಿಸಿ. ಅವನಿಗೆ ಅಷ್ಟು ಗತಿ ಇಲ್ಲ ಅವನಿಗೆ, ಆದರೂ ಅವನಿಗೆ ಪಾರ್ಟಿಯ ಮೇಲೆ ಒಂದು ಪ್ರೀತಿ. ಕೊನೆಗೆ ನಾವು ಹೋದ್ಮೇಲೆ ಮತ್ತೆ ಅವನನ್ನು ಯಾರು ಹೊಡೆಯುವಂಥ ಪ್ರಶ್ನೆ ಇಲ್ಲ. ಆಮೇಲೆ ದೊಡ್ಡ ಒಂದು ಮೀಟಿಂಗ್ ಮಾಡಿದೆವು. ಧನಂಜಯ ಕುಮಾರ ಮೀಟಿಂಗ್ನಲ್ಲಿ ಹೇಳಿದರು, ಅಪ್ಪ ಮಾದಿಗನಿಗೆ ಯಾರಾದರೂ ಹೊಡೆದ್ರೆ ನಾನು ಮಂಗಳೂರಿಂದ ಗೂಂಡಗಳನ್ನು ತಂದು ಹೊಡೆದು ನಿಮ್ಮನ್ನು ಸಾಯಿಸ್ತೇನೆ ಅಂತೇಳಿ ಹೇಳುವಂಥ ಮಾತನ್ನು ಅವರು ಹೇಳಿದರು. ಅದರ ನಂತರ ಅವನಿಗೆ ಯಾರು ಹೊಡಿತಿರ್ಲಿಲ್ಲ. ಅವ ಆಮೇಲೆ ಸ್ವಲ್ಪ ಸಮಯ ಸತ್ತೋದ. ಬಟ್ ಅವ ಒಂದು ನಿಷ್ಠಾವಂತ ಕಾರ್ಯಗತ, ಅಂಥವರು ತುಂಬ ಇದ್ದರು. ಅಂಥ ನಿಷ್ಠಾವಂತ ಕಾರ್ಯಗತ ಇದ್ದರಿಂದೇ ನಾವು ಗೆದ್ದದ್ದು. ಸೊ ಅದನ್ನೆಲ್ಲ ನೆನಪಿಸ್ಕೊಳ್ಳುವಾಗ ಮೈ ಜುಮ್ ಅಂತದ್ದು. ಇವತ್ತು ಎಷ್ಟು ಇದರಲ್ಲಿ ನಾವು ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಏನೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ಯಾರು ಎಷ್ಟು ಪೆಟ್ಟು ತಿಂದಿದ್ದಾರೆ, ಯಾರು ಕಷ್ಟಪಟ್ಟಿದ್ದಾರೆ, ಯಾರು ತೊಂದರೆ ಪಟ್ಟಿದ್ದಾರೆ, ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನಾವು ಇವತ್ತು ತಿಳಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದನ್ನು ಸ್ವೀಕರಿಸುವಂಥ ಮಕ್ಕಳಿಲ್ಲ. ಹಾಗಾಗಿ ನಮಗೆ ಇವತ್ತು ಸೋಲಾಗಿದೆ. ಸೋಲಾದರೂ ಪರವಾಗಿಲ್ಲ. ಸೋಲಾದ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಹೋಗಿದೆ ಮತ್ತು ನಮಗೆ ದೇಶದ ಮೇಲೆ ಪ್ರೇಮ ಕಮ್ಮಿ ಆಗಿದೆ. BJP ಎಲ್ಲರಿಗಂತಲ್ಲ ನಾನು ಹೇಳೋದು, ಹೆಚ್ಚಿನವರಿಗೆಲ್ಲ BJP ಅಂತ ಹೇಳಿದರೆ ಒಂದು ಎಂಜಿನ ಮಂಡಲ ಹಾಕೋಣ ಅಂತ ಒಂದು, ಹಾಗೆ ಆ ಸಿಟ್ಯುವೇಶನ್ ಬಂದದ್ದು ಭಾರಿ ಕಷ್ಟ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದ್ದರಿಂದ ನಾವು ಸೋತದ್ದು, ನಮ್ಮನ್ನು ಬುದ್ಧಿ ಕಲಿಸ್ಲಿಕ್ಕೆ. ಇನ್ನು ನಾವು ಅದನ್ನು ಬಿಟ್ಟು ಸ್ವಾರ್ಥವನ್ನು ಬಿಡಬೇಕು. ನಾವು ಸ್ವಾರ್ಥವನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು. ಆಗ ಎಷ್ಟೋ ಸರಿ ಬಂಧುಗಳಾಗಿದ್ದಾಗ ನನಗೆ ನೆನಪುಂಟು, ನಮಗೆ ಈ ಗೋಪಾಲಣ್ಣನ ಅಂಗಡಿಯಲ್ಲಿ ಒಳಗೆ ಬಾಗಿಲೆಳೆದು ಒಳಗೆ ಕೂತ್ಕೊಳ್ಳೋದು ನಾವು. ಅವತ್ತೊಂದು ದಿವಸ ರಸ್ತೆಯಲ್ಲಿ ಭಾರಿ ಕಲ್ಲು ಪಳ್ಳಿಯಿಂದ ಕಲ್ಲು ಹೊಡೆದ್ರು.